ತೀರ್ಥಹಳ್ಳಿಯ ಮಾರಿಕಾಂಬಾ ಜಾತ್ರೆ ವರ್ಷದಿಂದ ವರ್ಷಕ್ಕೆ ವೈಭವಯುತವಾಗಿ ನಡೀತಾ ಇದೆ. ನಮ್ಮ ಸಮಿತಿ ಬಂದ ನಂತರ ಈ ಜಾತ್ರೆಗೆ ಒಂದು ಹೊಸ ತಿರುವನ್ನು ಕೊಟ್ಟಿದ್ದೇವೆ. ತೀರ್ಥಹಳ್ಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಹೊರೆಕಾಣಿಕೆಯ ಒಂದು ಕಲ್ಪನೆಯನ್ನು ಕೊಟ್ಟು ಆ ಮೂಲಕ ಒಂದು ಧಾರ್ಮಿಕ ಭಾವನೆ ಜನರಿಗೆ ಬಂದು ತಾವು ಬೆಳೆದಿರತಕ್ಕಂಥ ಪದಾರ್ಥಗಳನ್ನ ಕೊಡ್ತಕ್ಕಂಥ ಒಂದು ಪದ್ಧತಿ ಆರಂಭ ಆಗಿದೆ. ಈಗ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ಸಹ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೊರೆಕಾಣಿಕೆಯನ್ನು ಸಂಗ್ರಹ ಮಾಡತಕ್ಕಂಥದ್ದು ಆರಂಭಗೊಂಡಿದೆ. ಅದರ ತೀರ್ಥಹಳ್ಳಿಯಲ್ಲಿ ಪ್ರಥಮ ಬಾರಿಗೆ ಅದನ್ನ ಆರಂಭಿಸಿದವರು ನಾವೇ ಅನ್ನುವಂತ ಒಂದು ಸಂತೋಷ, ಹೆಮ್ಮೆ ನಮಗಿದೆ. ಮಾರಿಕಾಂಬಾ ದೇವಸ್ಥಾನದ ಜಾತ್ರೆ ಬರೇ ಜಾತ್ರೆ ಅಂದ್ರೆ ಬರೀ ಧಾರ್ಮಿಕ ಕಾರ್ಯಕ್ರಮಗಳಲ್ಲ, ಅದ್ರ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ, ಆಮೇಲೆ ರಾಜ್ಯದ ಬೇರೆ ಬೇರೆ ಪ್ರತಿಭಾವಂತ ಕಲಾವಿದರನ್ನ ಕರೆಸಿ ಅವರಿಂದನೂ ಕಾರ್ಯಕ್ರಮಗಳನ್ನು ಮಾಡಿಸ್ತಕ್ಕಂಥದ್ದನ್ನ ನಾವು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ವೈಭವ ಆಗ್ತಿದೆ, ನಮ್ಗೆ ತುಂಬಾ ಹೆಮ್ಮೆ ಇದೆ. ಅನೇಕ ಭಕ್ತರು ಬರ್ತಾ ಇದ್ದಾರೆ. ಹಾಗೆ ಮಧ್ಯಾಹ್ನ ಪ್ರತಿದಿನ ಅನ್ನ ಸಂತರ್ಪಣೆ ಇದೆ. ಇದಕ್ಕೆ ಅನ್ನ ಸಂತರ್ಪಣೆಗೆ ಬಹಳ ಜನ ತಾವೇ ಮುಂದೆ ಬಂದು ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಒಂದು ಜಾತ್ರೆ ಜನರ ಜಾತ್ರೆಯಾಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತೀರ್ಥಹಳ್ಳಿ ಶ್ರೀ ಮಾರಿಕಾಂಬಾ ದೇವಸ್ಥಾನ ಹಲವಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಅಮ್ಮನವರ ಸನ್ನಿಧಿಯಲ್ಲಿ ವಿಶೇಷವಾದಂತಹ ದೇವತಾ ಕಾರ್ಯಗಳು, ಸತ್ಕಾರ್ಯಗಳು, ಹಾಗೆ ವಿಶೇಷವಾದಂತಹ ದಾನ ಧರ್ಮ ಇತ್ಯಾದಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಕೊಂಡು ಬರ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ವೈಭವ, ವಿಜೃಂಭಣೆ, ಹಾಗೆ ಅಮ್ಮನವರ ಭಕ್ತರು ಸದಾಕಾಲವೂ ಬಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ನಂಬಿದ ಭಕ್ತರನ್ನ ಸದಾಕಾಲವು ರಕ್ಷಣೆ ಮಾಡಿ ಅವರ ಇಷ್ಟಾರ್ಥಗಳನ್ನ ಅನುಗ್ರಹಿಸುತ್ತಾ ಲೋಕ ಕಲ್ಯಾಣವನ್ನು ಮಾಡುತ್ತಾ ಲೋಕಕ್ಕೆ ಬರುವಂತಹ ದುಷ್ಟ ಶಕ್ತಿಗಳನ್ನ, ದುರಿತಗಳನ್ನ, ಕಷ್ಟಗಳನ್ನ, ರೋಗ ರುಜಿನಗಳನ್ನ ಎಲ್ಲವನ್ನೂ ದೂರ ಮಾಡಿ ಲೋಕಕ್ಕೆ ಸುಖವನ್ನ, ಲೋಕಕ್ಕೆ ಬರುವಂತಹ ಕಂಟಕಗಳನ್ನ ದೂರ ಮಾಡಿ ತಾಯಿ ಜನರೆಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಸುಖ, ಸಮೃದ್ಧಿ, ಕೃಷಿ, ಜನ, ಜಾನುವಾರು ಸರ್ವ ಕ್ಷೇತ್ರಗಳಲ್ಲಿ ಕೂಡ ನಂಬಿದ ಭಕ್ತರನ್ನ ಸದಾಕಾಲ ರಕ್ಷಣೆ ಮಾಡಿದಂತ ತಾಯಿ ಪ್ರತಿ ವರ್ಷಕ್ಕೊಮ್ಮೆ ನಡೀತಕ್ಕಂಥ ಮಾರಿ ಜಾತ್ರೆ. ಈ ಜಾತ್ರೆ ವಿಶೇಷವಾಗಿ 9 ದಿನಗಳ ಕಾಲ, ಇವತ್ತಿನಿಂದ 25ರವರೆಗೆ, ಇವತ್ತಿನಿಂದ 25ನೇ ತಾರೀಕುವರೆಗೆ ವಿಶೇಷವಾದಂತಹ ಧಾರ್ಮಿಕ ಪೂಜಾ ಪುನಸ್ಕಾರಗಳು. ಇದಲ್ಲದೆ ದೇವತಾ ಕಾರ್ಯವಾಗಿ ಪ್ರತಿನಿತ್ಯ ಅಮ್ಮನವರಿಗೆ ಪಾರಾಯಣ, ಸಹಸ್ರನಾಮ, ಅಷ್ಟೋತ್ತರ, ತ್ರಿಶತಿ, ಸರ್ವಸೇವೆ, ಸರ್ವಾಲಂಕಾರ ಸೇವೆ, ಅನ್ನ ಸಂದರ್ಭಣೆ ಸೇವೆ ಮಾಡುವಂತ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಸಂಕಲ್ಪ, ಪ್ರಾರ್ಥನೆ, ಹಾಗೆ ಅವರಿಗೆ ಪ್ರಸಾದವನ್ನ ಕೊಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ 3 ದಿನಗಳ ಕಾಲ ವಿಶೇಷವಾಗಿ ಅಮ್ಮನವರಿಗೆ ಪರಿವಾರ ದೇವತೆಗಳ ಸಂತೃಪ್ತಿಗಾಗಿ ರಂಗ ಪೂಜೆಯನ್ನ ಮಾಡ್ತಾ ಇದ್ವಿ. ನಂತರದಲ್ಲಿ ಶನಿವಾರ 21ನೇ ತಾರೀಕು ವಿಶೇಷವಾಗಿ ಅಮ್ಮನವರ ಸನ್ನಿಧಿಯಲ್ಲಿ ಚಂಡಿಕಾ ಹೋಮ, ಹಾಗೆ ಅವತ್ತಿನ ದಿವಸ ಅನ್ನ ಸಂತರ್ಪಣೆ ವಿಶೇಷ ಕಾರ್ಯಕ್ರಮಗಳೆಲ್ಲ ಇರ್ತದೆ. ಇವತ್ತು 17ನೇ ತಾರೀಕು ಇವತ್ತು ಮಾರಿ ಸಾರುವುದು ಧಾರ್ಮಿಕ ಕಾರ್ಯಕ್ರಮ. ಮಧ್ಯಾಹ್ನ ಪೂಜೆ ಎಲ್ಲ ಆದ ನಂತರದಲ್ಲಿ, ಅನ್ನ ಸಂತರ್ಪಣೆ ಆದ ನಂತರದಲ್ಲಿ ಈ ಮಾರಿಯನ್ನ ಸಾರುವಂತ ಒಂದು ಧಾರ್ಮಿಕ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಿಂದಾಗಿ ಆ ದೇವಿ ಈ ಒಂದು ಗ್ರಾಮಕ್ಕೆ, ಈ ಒಂದು ತಾಲೂಕಿಗೆ ಬರತಕ್ಕಂಥ ವಿಶೇಷವಾದಂತಹ ದುಷ್ಟಶಕ್ತಿಗಳನ್ನ ದೂರ ಮಾಡೋದಕ್ಕೋಸ್ಕರ ಸಂಕಲ್ಪ ಮಾಡುವಂಥದ್ದು. ಹಾಗೆ ಅದು ಬಿಟ್ಟಿರ್ತಕ್ಕಂಥ ಒಂದು 4 ಕಾಲಿನ ಪ್ರಾಣಿ ಮನೆಗೆಲ್ಲ ಹೋಗಿ ದೋಷವನ್ನ ತರ್ತದೆ ಅಂತ ಹಿಂದಿನಿಂದಲೇ ನಂಬಿಕೆ ಇದೆ. ಆ ನಂತರದಲ್ಲಿ ಮುಂದಿನ ಮಂಗಳವಾರ ದಿವಸ ವಿಶೇಷವಾದಂತ ಪೂಜೆ, ರಾತ್ರಿ ಅಮ್ಮನವರ ವಿಶೇಷವಾದಂತ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ನಂತರದಲ್ಲಿ ವಿಶೇಷವಾದಂತಹ ದರ್ಶನ, ಹಾಗೆ ವಿಶೇಷವಾಗಿ ಅಮ್ಮನವರ ಸನ್ನಿಧಿಯಲ್ಲಿ ಈ ಒಂದು ಬಲಿ ನಡೀತದೆ. ಇದು ಸತ್ಸಂಪ್ರದಾಯವಾಗಿ ಹಿಂದಿನಿಂದ ನಡ್ಕೊಂಡು ಬಂದ ಪದ್ಧತಿ. ಆ ಪದ್ಧತಿಯ ಪ್ರಕಾರವಾಗಿ ಈಗಲೂ ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದರಿಂದ ಅದೇ ಸಂತುಷ್ಟರಾಗಿ ಲೋಕಕ್ಕೆ ಬರುವಂತ ಎಲ್ಲ ಕಂಟಕಗಳನ್ನ, ಎಲ್ಲ ದುಷ್ಟಶಕ್ತಿಗಳನ್ನ, ರೋಗ ರುಜಿನಗಳನ್ನ, ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ಎಲ್ಲರನ್ನೂ ಇಲ್ಲಿವರೆಗೆ ಕಾಪಾಡಿದ ಅದರಂತೆ ಮುಂದೂ ಕೂಡ ಕಾಪಾಡಲಿ ಅಂತ ನಮ್ಮ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ತೀರ್ಥಹಳ್ಳಿ ಮಾರಿಕಾಂಬೆ ಜಾತ್ರೆ ಇಂದಿನಿಂದ ಪ್ರಾರಂಭವಾಗಿದೆ. ಫೆಬ್ರವರಿ 17ರಿಂದ 25ರ ತನಕ ಈ ಒಂದು ಅದ್ದೂರಿ ಜಾತ್ರಾ ಮಹೋತ್ಸವ ಇಲ್ಲಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಈ ಒಂದು ಜಾತ್ರೆಯಲ್ಲಿ ತಾವುಗಳು ಪಾಲ್ಗೊಂಡು ಈ ದೇವರ, ಈ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ಒಂದು ಅದ್ದೂರಿ ಜಾತ್ರೆಯನ್ನ ಈ ಮಾರಿಕಾಂಬಾ ಆಡಳಿತ ಮಂಡಳಿಯವರು
2 ವರ್ಷಕ್ಕೊಮ್ಮೆ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಜಾತ್ರೆಯನ್ನ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪಟ್ಟಣ ಪಂಚಾಯಿತಿಯಿಂದನೂ ಕೂಡ ಆರ್ಥಿಕವಾಗಿ ಅಲ್ಲದಿದ್ರೂ ಕೂಡ ಕೆಲವೊಂದು ಕೆಲಸ ಕಾರ್ಯಗಳನ್ನ ನಾವು ಕೂಡ ಪಟ್ಟಣ ಪಂಚಾಯಿತಿಯಿಂದ ಈ ಒಂದು ಮಾರಿಕಾಂಬೆ ಜಾತ್ರೆಗೆ ಸಹಾಯವನ್ನ ಮಾಡಿದ್ದೀವಿ. ಹಾಗೆಯೇ ತನ್ನದೇ ಆದಂತಹ ಇತಿಹಾಸವನ್ನ ಪಡ್ಕೊಂಡು ತುಂಬಾ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅಂತ ಹೇಳಿದ್ರೆ ಶ್ರೀಮಂತ ದೇವತೆ ಅಂತಾನು ಹೇಳ್ಬಹುದು. ತನ್ನದೇ ಆದಂತಹ ಶಕ್ತಿಯನ್ನ, ತನ್ನದೇ ಆದಂತಹ ಭಕ್ತಾದಿಗಳನ್ನ ಪಡ್ಕೊಂಡು ಬಂದಿರುವಂತಹ ತಾಯಿ. ಈ ಒಂದು ಜಾತ್ರೆ ತುಂಬಾ ಖುಷಿ ಇದೆ ಈ ಒಂದು ಜಾತ್ರೆ ಆಗ್ತಾ ಇರೋದು. ಹಿಂದಿನ ಬಾರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆಯಾಗಿ ಈ ಒಂದು 2 ವರ್ಷದ ಹಿಂದೆ ನಾನು ಅಧ್ಯಕ್ಷೆಯಾಗಿದ್ದೆ. ಇವಾಗ ಈ ಒಂದು ಮಾರಿಕಾಂಬಾ ಜಾತ್ರೆ ಸಂದರ್ಭದಲ್ಲಿ ಈಗ ಉಪಾಧ್ಯಕ್ಷೆಯಾಗಿ ಕೂಡ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿರೋದು ನಮಗೆ ತುಂಬಾ ಖುಷಿ ಇದೆ. ಹಾಗಾಗಿ ಎಲ್ಲ ತೀರ್ಥಹಳ್ಳಿಯ ಸಮಸ್ತ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಈ ಒಂದು ಮಾರಿಕಾಂಬೆ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯವನ್ನ ನೀಡ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ.